ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಸೆಕ್ಯುಲರ್ ಬಿಜೆಪಿ ಮತ್ತು JDS ನಾಯಕರ ಆರೋಪದ ವಿರುದ್ಧ ಸಚಿವ ನಾಗೇಂದ್ರ ಸಿಡಿದೆದ್ದಿದ್ರು. ಹೌದು, ನಿನ್ನೆ ಮೊನ್ನೆ ನೀವು ನೋಡಿದಿರಿ, ಇದೇ ವಿಚಾರ ಚರ್ಚೆಗೆ ಬರ್ತಾ ಇದೆ. ಆರೋಪ ಮುಕ್ತನಾಗಿದ್ದೀನಿ ನಾನು, ಆರೋಪ ಸಾಬೀತು ಮಾಡೋದಿದ್ರೆ ಮಾಡಿ, ಚರ್ಚೆಗೆ ನಾನು ರೆಡಿ ಇದ್ದೀನಿ ಅಂತ ಗುಡುಗಿದ್ದಾರೆ. ಯಾರು? ಬಿ ನಾಗೇಂದ್ರ ಸಚಿವರು. ಆದರೂ ಕೂಡ BJP ಯಾಕೋ ಸುಮ್ಮನಾಗ್ತಾ ಇಲ್ಲ, ಹೋರಾಟ ಮಾತ್ರ ತಣ್ಣಗಾಗ್ತಾನೇ ಇಲ್ಲ, ನಿಲ್ತಾನೇ ಇಲ್ಲ. ಅಸಲಿಯತ್ತಾದರೂ ಏನು ಅನ್ನುವ ಬಗ್ಗೆ ಅಶ್ವವೇಗ ನ್ಯೂಸ್ ಈಗ ನ್ಯೂಸ್ ಬಾಸ್ನಲ್ಲಿ ಒಂದು ಡಿಟೇಲ್ಡ್ ಪ್ಯಾಕೇಜ್ ರೆಡಿ ಇದೆ, ಒಂದು ಡಿಟೇಲ್ಡ್ ರಿಪೋರ್ಟ್ ಇದೆ. ಆ ವರದಿ ನಿಮಗಾಗಿ. ನಾನು ದಲಿತ ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ. ರಾಜೀನಾಮೆ ಕೇಳಿದ ವಿಪಕ್ಷಗಳಿಗೆ ನಾಗೇಂದ್ರ ಸವಾಲ್. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಲುಕಿದ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದೆ. 3 ದಿನಗಳಿಂದ ಮೌನವಾಗಿದ್ದ ಸಚಿವ ನಾಗೇಂದ್ರ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಗುಡುಗಿದ್ದಾರೆ. ಕೆಲ ದಾಖಲೆ ಸಮೇತ ಬಂದ ಸಚಿವರು ವಿಪಕ್ಷಗಳು ಅಧಿವೇಶನ ನಡೆಸೋಕೆ ಬಿಡದೆ ನನ್ನ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ನಾನು ಚರ್ಚೆಗೆ ಸಿದ್ಧನಿದ್ದು ನೀವು ಬನ್ನಿ ಎಂದು ಸವಾಲ್ ಹಾಕಿದ್ದಾರೆ. ಕೇವಲ ಏನಿಲ್ಲ, ಒಬ್ಬ ದಲಿತ, ಒಬ್ಬ ಆದಿವಾಸಿ ಮಂತ್ರಿಯಾಗಿದ್ದಾನೆ, ಇವ್ರನ್ನ ತೆಗಿಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ವಿರೋಧ ಪಕ್ಷದ ನಾಯಕರು ಇವತ್ತು ನಮ್ಮ ಸದನದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ ಕೂಡ, ಅಖಂಡ ವಾಲ್ಮೀಕಿಯ ಕರ್ನಾಟಕ ಸಮಾಜ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ. ಸುಮ್ಮನೆ ಬಿಡಲ್ಲ. ನಮ್ಮ ಸಮಾಜ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಹಳ ಶಕ್ತಿವಂತವಾಗಿದೆ. ನನ್ನ ಖಾತೆಗೆ ಒಂದೇ ರೂಪಾಯಿ ಬಂದಿಲ್ಲ. ಯಾಕೆ ಹೋಗುದು ಸ್ವಾಮಿ? ಹೆಂಗ ಹೈಕಮಾಂಡ್ಗೆ 184 ಕೋಟಿ ನಾವು ಮತ್ತೆ ಪೂರ್ಣ ಪ್ರಮಾಣದಲ್ಲಿ ನಾವು ಹಿಂಪಡೆದಿದ್ದೀವಿ ಗೊತ್ತಾ? 180 100% ನಾವು ಹಿಂಪಡೆದಿದ್ದೀವಿ. ಅದು ನಿಗಮಕ್ಕೂ ಟ್ರಾನ್ಸ್ಫರ್ ಆಗ್ತಾ ಇದೆ, ಕೋರ್ಟಲ್ಲಿ ಇದೆ, ಕೋರ್ಟಿಂದ ನಾವು ಅದನ್ನ ಬಿಟ್ಕೊಡು ತಗೊಂಡೋಗಿ ಅಂತ ಹೇಳಿದ್ದಾರೆ. ಇನ್ನು ಯಾವ ಹೈಕಮಾಂಡ್ ಕೊಡ್ತೀವಿ ಸ್ವಾಮಿ? ಹಂಗಾದ್ರೆ ರಾಮನ ಉಂಡಿಯಲ್ಲಿ ಕದ್ದಿದ್ದಂಥವ್ರು ಪ್ರಧಾನಮಂತ್ರಿಗೆ ಹೋಗಿದೆ ಅಂತ ಹೇಳ್ಬೇಕಾ ನಾವು? ಇಡೀ ದೇಶಕ್ಕೆ ಗೊತ್ತು ಅದು ಯಾರಿಗೋಗಿದೆ ಹೋಗಿದೆ ಅಂತೇಳಿ, ಇಡೀ ದೇಶದ ಯುವಜನತೆಗೆ ಗೊತ್ತು ಯಾರಿಗೋಗಿದೆ ಅಂತ ಹೇಳಿ. ದಲಿತ ಅಂತ ಟಾರ್ಗೆಟ್ ಮಾಡಿದ್ದಾರೆ. ಸುಳ್ಳು ಆರೋಪವನ್ನು ಹೊರಿಸ್ಕೊಂಡು ಸದನ ನಡೀಲಿಕ್ಕೆ ಇವತ್ತು ಬಿಡ್ತಾ ಇಲ್ಲ, ಚರ್ಚೆಗೂ ಬರ್ತಾ ಇಲ್ಲ, ಬಾವಿಗೂ ಇಳಿತಾ ಇಲ್ಲ. ಈ ರೀತಿಯಾದಂಥ ಕಾರಣಗಳನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ನನಗೆ ಒಬ್ಬ ದಲಿತನ ಮೇಲೆ ಈ ರೀತಿಯಂತ ನೋಡ್ತಾ ಇದ್ರೆ, ದಲಿತರನ್ನ ಈ ದೇಶದಲ್ಲಿ ತುಂಬಾ ಗಂಭೀರವಾದ ಇಕ್ಕಟ್ಟಿಗೆ ಸಿಗಿಸುವಂತ ಹುನ್ನಾರ ನಡೀತಿದೆ ಅನ್ನುವಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಕೇಸ್ ಕೋರ್ಟ್ನಲ್ಲಿದೆ, ನಾನು ಅಪರಾಧಿಯಲ್ಲ. ಕೇವಲ ರಾಜಕೀಯ ಈ ಸದನ ನಡೆಸಲಿಕ್ಕೆ ಬಿಡಕೂಡದು ಅನ್ನುವಂಥ ವಿಚಾರವನ್ನು ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ನಮ್ಮ ವಿರೋಧ ಪಕ್ಷದವರು ನಾನು ಮನವಿ ಮಾಡ್ತೀನಿ, ಚರ್ಚೆಗೆ ಬನ್ನಿ ಸ್ವಾಮಿ, ಚರ್ಚೆ ಮಾಡೋಣ ಅಂತ, ಚರ್ಚೆಯಲ್ಲಿ ನಾವು ಪಾಲ್ಗೊಳ್ಳೋಣ ಅಂತ, ಸತ್ಯತೆಗಳನ್ನು ಹೊರಗಿಡೋಣ ಅಂತ, ಬೆಳಕು ಚೆಲ್ಲೋಣ ಅನ್ನೋ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಕೋರ್ಟಲ್ಲಿ ಇರುವಂಥ ಪ್ರಕರಣಕ್ಕೆ ನಾನು ಆಲ್ರೆಡಿ ಅಪರಾಧಿ ಅನ್ನೋ ಆ ರೀತಿಯಾಗಿ ಮಾಡ್ತಾ ಇದ್ದೀರಲ್ಲ, ಇದು ಯಾವ 126 ಮಂತ್ರಿಗಳ ಮೇಲೆ ಗಂಭೀರ ಪ್ರಕರಣ. 136 ಜನ ಇದ್ದಾರೆ, ಅದರಲ್ಲಿ 78 ಜನ ಕೇಂದ್ರ ಮಂತ್ರಿಗಳು ಕೂಡ ಇದ್ದಾರೆ. ಈ 326 ಜನದಲ್ಲಿ 126 ಜನದಲ್ಲಿ 126 ಜನದ ಮೇಲೆ ಗಂಭೀರವಾದಂತ ಪ್ರಕರಣಗಳಿದ್ದಾವೆ. ಅವ್ರು ಯಾಕೆ ರಾಜೀನಾಮೆ ಕೇಳಿದ್ರೆ ಸ್ವಾಮಿ ನೀವು? ಇವತ್ತು ನಾನು ಕಾಂಗ್ರೆಸ್ ಪಕ್ಷ ಒಬ್ಬ ದಲಿತ ಅಂತೇಳಿ ತಾವು ಕೇಳ್ತಾ ಇದ್ದೀರಾ? 126 ಜನದ ಮೇಲೆ ಇವತ್ತು ಗಂಭೀರವಾದಂತಹ ಪ್ರಕರಣಗಳು. ಅದು ಅಂದ್ರೆ ನಿಮ್ಗೆ ಕಿಡ್ನಾಪ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಅಟೆಂಪ್ಟ್ ಮರ್ಡರ್ ಆಗಿರ್ಬೋದು, ಮಾನಭಂಗಗಳು ಆಗಿರ್ಬೋದು. ನಾಗೇಂದ್ರಗಾಗಿ ರಾಮ ಮಂದಿರ ಅಸ್ತ್ರ ಪ್ರಯೋಗ. ರಾಮನ ಹಣ ಭಾಗವತ್ ಮೋದಿ ಮನೆಗೆ ಹೋಯ್ತ. ಅಯೋಧ್ಯ ರಾಮ ಮಂದಿರದಲ್ಲಿ ಇವರು ಹಣ ಲೂಟಿ ಮಾಡಿದ್ರಲ್ಲ, ಅದು ಮೋದಿ ಅವ್ರ ಮನೆಗೆ ಹೋಗಿದ್ಯೋ, ಅಮಿತ್ ಶಾ ಅವ್ರ ಮನೆಗೆ ಹೋಗಿದ್ಯೋ, ಅಥವಾ ಮೋಹನ್ ಭಾಗವತ್ ಅವ್ರ ಮನೆಗೆ ಹೋಗಿದ್ಯೋ ಅಂತ ಕೇಳ್ಬಿಡ್ತೀವಿ ಅಂದ್ಬಿಟ್ಟು ಚರ್ಚೆಗೆ ರೆಡಿ ಇಲ್ಲ. ಎಲ್ಲಿ PM ಕೇರ್ಸ್ ಫಂಡ್ ಬಗ್ಗೆ ಜನ ಪ್ರಶ್ನೆ ಮಾಡಿಬಿಡ್ತೀವಿ, ನಾವು ಸದನದಲ್ಲಿ ಎತ್ಬಿಡ್ತೀವಿ, ಈ ವಿಷಯವನ್ನ 9,000 ಕೋಟಿ ರೂಪಾಯಿ ಎಲ್ಲೂ ಹೋಗ್ತಾ ಇದೆ ಸ್ವಾಮಿ ಅಂತ ಕೇಳ್ತೀವಿ ಅಂದ್ಬಿಟ್ಟು ಉತ್ತರ ಕೊಡಕ್ ರೆಡಿ ಇಲ್ಲ ಅವರು. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧದಲ್ಲಿ ಬಿಜೆಪಿ JDS ಶಾಸಕರು ಪ್ರತಿಭಟನೆ ಮಾಡಿದ್ರು. ಹಣ ಲೂಟಿ ಮಾಡಿದ ನಾಗೇಂದ್ರಗೆ ಸಚಿವ ಸ್ಥಾನದ ಉಡುಗೊರೆ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದ ದುಡ್ಡು ರಾಹುಲ್ ಗಾಂಧಿ ಜೇಬಿಗೆ ಹೋಗಿದ್ದೆಷ್ಟು ಎಂದು ಘೋಷಣೆ ಕೂಗಲಾಯಿತು. ಪೊಲಿಟಿಕಲ್ ಬ್ಯೂರೋ, ಅಶ್ವವೇಗ ನ್ಯೂಸ್.
ಎಸ್, ನೋಡಿ ಇದನ್ನು ನಾವು ಗಮನಿಸಬೇಕು. ಇಲ್ಲಿ BJP JDS ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ಕೊಳ್ತಾ ಇದೆ. ಅಂದರೆ ಅವರು ರಾಜೀನಾಮೆ ಕೊಡಬೇಕು, ಇವ್ರು ರಾಜೀನಾಮೆ ಕೊಡಬೇಕು, ಮತ್ತು ರಾಮನ ದುಡ್ಡು, ಈ ವಿಚಾರಗಳನ್ನ ಎತ್ಕೊಂಡು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ಕೊಳ್ತಾ ಒಂದು ಗೋಜಿಗೆ ಸಿಲುಕಿರುವಂಥದ್ದು. ಇಲ್ಲಿ ಇದ್ರ ಒಂಥರ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತ ಖಂಡಿತ ವೇಸ್ಟು, ಜೀವನನೂ ವೇಸ್ಟು, ಒಟ್ಟಿನಲ್ಲಿ ಟೈಮ್ ಪಾಸ್ ಮಾಡಕ್ಕೆ ಅಲ್ಲಿಗೆ ಬರ್ತಿದ್ದಾರೆ ಅನ್ನೋದು ಅಷ್ಟೇ ಪಕ್ಕ. ಏನು ಇವ್ರಿಗೆ ಗೊತ್ತಾ ರಾಹುಲ್ ಗಾಂಧಿ ಜೇಬಿಗೆ ಹೋಗಿದೆ ಅಂತ, ಅಥವಾ ಮೋದಿ ಜೇಬಿಗೋ ಅಮಿತ್ ಶಾ ಜೇಬಿಗೆ? ಏನು ಮಾತಾಡ್ತಿದ್ದೀರಾ? ಹೌದಾ? ಅದು ನಿಜಕ್ಕೂ ಇದ್ರೆ ಹೇಳ್ಬಿಡಿ. ಹೌದು, ಸುಮ್ಮನೆ ಅವರು ಆರೋಪ ಮಾಡ್ತಾರೆ, ಇವರು ಪ್ರತ್ಯಾರೋಪ ಮಾಡ್ತಾರೆ. ನಾವು ಅವ್ರಿಗೆ ಹೇಳುವಷ್ಟು ವ್ಯವಧಾನ ನಮಗಿಲ್ಲ, ಯಾರಿಗೆ? ರಾಜಕಾರಣಿಗಳಿಗೆ. ಯಾಕಂತ ಹೇಳಿದ್ರೆ ದೇ ಆರ್ ಆಲ್ ಹಿಯರ್ ಅಂದರೆ ಅದು ಒಳ್ಳೆಯ ಅರ್ಥದಲ್ಲಿ ಹೇಳ್ತಾ ಇಲ್ಲ, ದಪ್ಪ ಚರ್ಮದಿಂದ ಕೂಡಿರುವಂಥವ್ರೆ ಹಿಂಗೆ ಮಾಡೋಕ್ಕೆ ಸಾಧ್ಯ. ಅವ್ರಿಗೇನಾದರೂ ಹೇಳಿದ್ರೆ ಸೂಕ್ಷ್ಮತೆ ಇದ್ರೆ ಹಿಂಗೆಲ್ಲ ಆಡ್ತಿದ್ರಾ? ಹಾಗಾಗಿ ನಮ್ಮ ಜನ ಪ್ರಜ್ಞಾವಂತರು, ಅವರು ಮೋಸ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಪದೇ ಪದೇ ಪ್ರತಿ ಬುಲೆಟಿನಲ್ಲೂ ಕೂಡ ಅಶ್ವವೇಗ ನ್ಯೂಸ್ ಆ ಕಳಕಳಿಯಿಂದ ಕಾಳಜಿಯಿಂದ ಸುದ್ದಿಯನ್ನು ಪ್ರಸಾರ ಮಾಡುತ್ತೆ ಅನ್ನೋದು ನಿಮಗೆ ನಂಬಿಕೆ ಇರಲಿ.